ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಹಾಕಿದಾರಲ್ಲ ಸೇಲ್ಗಿರುವಂಥದ್ದು. ಹ್ಞೂ ಸರ್, ಸೇಲ್ಗೆ ಐತೆ ಸರ್. ಸರ್ ಏನೈತೆ ರೀ ಮಾಡಲ್ಲು? ಸರ್ 2003 ಮಾಡಲು ಸರ್. 2003 ಐತ್ರಿ. ಹ್ಞೂ ಸರ್. ಓಕೆ. ತಾವು ಓನರ್ ಎಷ್ಟಾಗಿದ್ರೆ ಗಾಡಿಗೆ ಈಗ? ಸರ್ 3ನೇ ಓನರ್ ಐತೆ ಸರ್. ಮಾಡಲ್ ಕೂಡ 3 ಐತ್ರಿ, ಓನರ್ ಕೂಡ 3 ಆಗಿದ್ದೀರಾ? ಹ್ಞೂ ಸರ್. ನಿಮ್ಮ ಗಾಡಿ ಯಾರು ತೊಗೊಂತಾರೆ ಕಸ್ಟಮರು ಅವರು 4ನೇ ಓನರ್ ಆಗ್ತಾರೆ ರೀ. ಹ್ಞೂ ಸರ್. ಸರ್, ಇಲ್ಲಿ ತನಕ ತಮ್ಮದು ಗಾಡಿ ಕಿಲೋಮೀಟ್ರ್ ಎಷ್ಟು ಹೊಡೈತ್ರಿ ರನ್ನಿಂಗು? ಒಂದು 30 ಹೊಡೈತೆ ಸರ್. ಸರ್ 1,30,030 ರನ್ನಿಂಗ್ ಓಡಿರೋದು ಜೆನ್ಯೂನ್ ರನ್ನಿಂಗ್ ಅಂದರೆ ಮೀಟ್ರ್ ಚಲ್ತಿನೇ ಐತ್ರಿ ಪ್ರೆಸೆಂಟ್ ಈಗ? ಹ್ಞೂ ಸರ್, ಮೀಟ್ರ್ ರನ್ನಿಂಗ್ ಐತೆ. ಓಕೆ ರೀ. ಟೈರ್ ಕಂಡೀಷನ್ ಅಂತಿಲ್ಲ, ಫ್ರಂಟ್ ಟು ಬ್ಯಾಕ್ ಸೈಡು ಸ್ಟೆಪ್ನಿ ಏನು 5 ಟೈರ್ ಐತಲ್ಲ ರೀ, ಎಷ್ಟು ಐತ್ರಿ ಸರ್ ಪರ್ಸೆಂಟೇಜು? ಎಲ್ಲ 80% ಐತೆ ಸರ್. 80% ತನಕ ಟೈರ್ ಐತ್ರಿ. ಹ್ಞೂ ಸರ್. ಸ್ಟೆಪ್ನಿ ಕೂಡ ಇದೆಯಾ? ಹ್ಞೂ ಸರ್, ಸ್ಟೆಪ್ನಿ ಕೂಡ ಐತೆ. ಓಕೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ನೆನಪಿಲ್ಲ ಅದು ಕೂಡ ಯಾವ ಥರ ಇಟ್ಕೊಂಡಿರಿ ಸರ್ ತಾವು? ಸರ್ ಎಲ್ಲ ಚೆನ್ನಾಗೈತೆ. ಹ್ಞೂ. ಗಾಡಿ ₹1 ಖರ್ಚಿಲ್ಲ ಸರ್. ಓಕೆ. ಇಂಜನ್ ಬಂದುಬಿಟ್ಟು ಶಿವಲ್ಡ್ ಇಂಜನ್ ಇರೋದು, ಮೆಕ್ಯಾನಿಕಲ್ ಕೆಲಸ ಆಗೈತೆ ರೀ? ಸಿವಿಲ್ ಇಂಜಿನ್ ಸರ್. ಇನ್ನೂವರೆಗೂ ಕೆಲಸಕ್ಕೆ ಬಂದಿಲ್ಲ ರೀ? ಇಲ್ಲ ಸರ್. ಓಕೆ. MP5 ಇಂಜನಾ ಕಾರ್ಪೆಟ್ರಾ ಸರ್ ಇದು? ಸರ್ MPF ಇಂಜಿನು. MP5 ಇಂಜನಾ? ಹ್ಞೂ ಸರ್. ಓಕೆ. 5 ಸೀಟ್ರ್ ಐತ್ರಿ 7+1 8 ಸೀಟ್ರಾ? 5 ಸೀಟ್ರ್ ಗಾಡಿ ಸರ್ ಇದು. ಓಕೆ. ಗಾಡಿ ಒಳಗೆ ಹ್ಞೂ. ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಸೀಟ್ ಕುಷನ್ ಆಗಿರ್ಬೋದು, ಎಲ್ಲ ನೀಟ್ ಆ್ಯಂಡ್ ಕಂಡೀಷನ್ ಐತ್ರಿ? ಒಳಗಡೆ ಮ್ಯಾಟಿಂಗು? ಹ್ಞೂ ಸರ್, ಎಲ್ಲ ಚೆನ್ನಾಗೈತೆ. ಮ್ಯೂಸಿಕ್ ಸಿಸ್ಟಮ್ ಐತೆ. ಹ್ಞೂ. ಆಮೇಲೆ ಟಚ್ ಸ್ಕ್ರೀನ್ ಐತೆ. ಸ್ಕ್ರೀನ್ ಐತ್ರಿ? ಆಮೇಲೆ ವೂಫರ್ ಐತೆ. ಹಾಂ. ಆಮೇಲೆ ರಿವರ್ಸ್ ಕ್ಯಾಮ್ರಾ ಐತೆ. ಈ ಗಾಡಿ ರಿವರ್ಸ್ ಕ್ಯಾಮ್ರಾ ಐತ್ರಿ, ಆಕ್ಸೆಸರಿ ಅಷ್ಟು ಆ್ಯಡ್ ಮಾಡಿದ್ದೀರಾ ಒಮಿನಿ ಗಾಡಿಗೆ? ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಸರ್. ಹಾಂ ಹಾಂ ಹಾಂ. ಆಮೇಲೆ ಸೆಂಟ್ರಲ್ ಲಾಕ್ ಐತೆ. ಓಕೆ. ಆಮೇಲೆ ಹೊಸ ಸೀಟ್ ಕುಷನ್ ಐತೆ. ಹ್ಞೂ. ಎಕ್ಸ್ಟ್ರಾ ಫ್ಯಾನ್ ಗೀನ್ ಎಲ್ಲ ಐತೆ ಸರ್. ಟಚ್ ಸ್ಕ್ರೀನ್ ಎಲ್ಲ ಐತೆ. ಓಕೆ. ತಮ್ಮದು ಗಾಡಿ ಆಕ್ಸಿಡೆಂಟ್ ಆಗೋದು, ಗಾಡಿ ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕ್ರಿಂಗ್ ಕೆಲಸ ಈ ಥರ ಯಾವುದೂ ಏನೂ ಪ್ರಾಬ್ಲಮ್ ಇಲ್ಲಲ್ಲ ಸರ್? ಇಲ್ಲ ಸರ್, ಏನಿಲ್ಲ ಸರ್, ಏನೂ ಆಗಿಲ್ಲ ಸರ್. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ ವೆಹಿಕಲ್ಲು? ಹ್ಞೂ ಸರ್, ಚೆನ್ನಾಗಿದೆ ಸರ್. ಹ್ಞೂ ಸರ್. LPG ಏನಾದರೂ ಫಿಟ್ನೆಸ್ ಇದೆಯಾ, ಫ್ಯೂಲ್ ಪೆಟ್ರೋಲ್ ಮಾತ್ರನಾ ಸರ್? ಸರ್ ಇದು LPG ಆ್ಯಂಡ್ ಪೆಟ್ರೋಲ್ 2 ರನ್ನಿಂಗ್ ಐತೆ ಸರ್. LPG ಆ್ಯಂಡ್ ಪೆಟ್ರೋಲ್ 2 ರನ್ನಿಂಗ್ ಐತ್ರಿ? ಹ್ಞೂ ಸರ್. ಓಕೆ. ಏನು ಕೊಡುವಂಥದ್ದು ರೀ ಮೈಲೇಜು? ಮೈಲೇಜ್ ಸರು ಒಂದು ಇದು ಹಾಕಿದರೆ LPGಲಿ 320 330 ಬರ್ತೈತೆ ನನಗೆ. ಹ್ಞೂ ಹ್ಞೂ. ಒಂದು ಸಿಲಿಂಡ್ರ್ ತುಂಬಿದರೆ ಹ್ಞೂ ಹ್ಞೂ. ಒಂದು 320 330 ಬರ್ತೈತೆ ನನಗೆ. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಸೂರೆನ್ಸ್ ಕೂಡ ತಾವು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಈ ಗಾಡಿ? FC ಇನ್ನೂ ರನ್ನಿಂಗ್ ಐತೆ. ಇನ್ಸೂರೆನ್ಸ್ ಈಗ ಕಟ್ಟಿದ್ದೀನಿ. ಇನ್ನೂ ಒಂದು 10 ಮಂತ್ಸ್ ಇನ್ಸೂರೆನ್ಸ್ ಐತೆ. ಇನ್ನೂ ಒಂದು 10 ತಿಂಗಳ ತನಕ ಇನ್ಶೂರೆನ್ಸ್ ಸಿಗ್ತದೆ ರೀ? ಇನ್ಸೂರೆನ್ಸ್ ಐತೆ. FCನೂ ಇನ್ನೂ 4 ಇಯರ್ಸ್ ಇನ್ಸೂರೆನ್ಸ್ ಐತೆ. అలాగే FC. ಹ್ಞೂ. ಓಕೆ. ಗಾಡಿ ಚೆನ್ನಾಗೈತೆ ಸರ್. ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಈ ಗಾಡಿಗೆ ಪ್ರೈಸು? ಸರ್ ರೇಟು 145 ಹೇಳ್ತೀನಿ ಸರ್. 1,45,000. ಹ್ಞೂ ಸರ್. ಮಾಡಲ್ಲು 2003 ಐತ್ರಿ, ಓನರ್ ಕೂಡ ತಾವು 3 ಆಗಿದ್ರೆ ನಿಮ್ಮದು ಗಾಡಿ ಯಾರು ತೊಗೊಂತಾರೆ ಕಸ್ಟಮರು 4ನೇ ಓನರ್ ಆಗ್ತಾರೆ. ತಾವು ಹೇಳಕತ್ತಿದ ರೇಟ್ ಕೂಡ 1,45,000. LPG ಹ್ಞೂ ವಿತ್ ಸರ್. ಪೆಟ್ರೋಲ್ ಇರುವಂಥದ್ದು ಗಾಡಿ. ಆಕ್ಸೆಸರಿ ಒಳಗಡೆ ಇಂಟೀರಿಯರ್ ಎಲ್ಲ ಪವರ್ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಸೆಂಟ್ರಲ್ ಲಾಕ್ ಆಗಿರ್ಬೋದು, ಹಿಂದ್ಗಡೆ ರಿವರ್ಸ್ ಕ್ಯಾಮ್ರಾ, ಸೀಟ್ ಕುಷನ್ನು ಎಲ್ಲ ಕೂಡ ಸಬ್ ಉಪ್ಪರ್ ಸಮೇತ ತಾವು ಗಾಡಿ ಒಳಗೆ ಎಕ್ಸ್ಟ್ರಾ ಫಿಟೆಡ್ ಕೂಡ ಮಾಡಿಸಿದ್ದೀರಾ ಹೌದಾ? ಹ್ಞೂ ಸರ್. ಹ್ಞೂ ಸರ್, ಟಚ್ ಸ್ಕ್ರೀನ್ ಎಲ್ಲ ಐತೆ. 5 ಸೀಟ್ರ್ ವೆಹಿಕಲ್ ಆಗಿದ್ದರೂ ಕೂಡ ತಾವು ಹೇಳಕತ್ತಿದ ರೇಟು 1,45. ನಮ್ಮ ಕಡೆಯಿಂದ ಬಂದವರಿಗೆ ಇದ್ರಾಗ ಏನು ಮಾಡಿಕೊಡ್ತೀರಾ ಸರ್ ನೆಗೆಶ್ಬಲ್ ಹೆಚ್ಚು ಕಡಿಮೆ? ನೆಗೋಷಿಯಬಲ್ ಮಾಡ್ತೀನಿ ಸರ್. ಮಾಡ್ತೀನಿ ಸರ್. ಒಂದು 2-3 ಸಾವಿರ ಬಿಡ್ತೀನಿ ಸರ್. 2,000-3 ಸಾವಿರ ಬಿಡ್ತೀರಾ? ಹ್ಞೂ ಸರ್. ಓಕೆ. ಆಲ್ಮೋಸ್ಟ್ ಆಲ್ ರೇಟ್ ಜಾಸ್ತಿ ಆಗಿದೆ ಸರ್ ಗಾಡಿಗೆ. ಇನ್ನೂ ಸ್ವಲ್ಪ ಕಸ್ಟಮರ್ ಹತ್ತಿರ ಬಂದಾಗ ನೋಡಿ ಮಾಡಿನೇ ಕೊಡೋ ಪ್ರಯತ್ನ ಮಾಡಿ ಅಂತ ತಮ್ಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಹಾಂ ಸರ್, ಆಯ್ತು ಸರ್. ಓಕೆ. ಗಾಡಿ ಇರುವಂಥ ಲೊಕೇಶನ್ನು? ಸರ್ ಮೈಸೂರು ಹೆಬ್ಬಾಳು. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ? ಹ್ಞೂ ಸರ್, ಇದೇ ಹಾಕಿ ಸರ್. ಹಾಗೆ ಕಾಂಟ್ಯಾಕ್ಟ್ ಮಾಡಿರ್ತೀನಿ, ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.